ಸಚಿವಾಕಾಂಕ್ಷಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಮಾತಾಡಿದ್ದಾರೆ. ನಮ್ಮ ಸಮುದಾಯಕ್ಕೂ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ದೇನೆ. ಸಿಎಂ ಡಿಕೆಶಿ ಅವರು ಸಂಪುಟಕ್ಕೆ ನೀನು ಬೇಡ ಅಂತಂದ್ರೆ ಸುಮ್ಮನಿರ್ತೀನಿ. ಈಡಿಗ ಸಮುದಾಯದ ಬಿಕೆ ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷ ಆಗಿದ್ದಾರೆ. ಆದರೆ ಅದಕ್ಕೂ ಈಡಿಗ ಸಮುದಾಯದ ಪರಿಗಣನೆಗೂ ಸಂಬಂಧ ಇಲ್ಲ. ನಮ್ಮದು ಹಿಂದುಳಿದ ಸಮುದಾಯ, ಅವಕಾಶ ಕೊಡಿ ಅಂತ ಕೇಳ್ತೇವೆ ಅಂತ ಹೇಳಿದ್ದಾರೆ. ಖಂಡಿತ ಆಗ್ತೀನಿ. ನಾಯಕರು ಬೇಡಪ್ಪ ಅಂದರೆ ಖಂಡಿತ ತ್ಯಾಗ ಮಾಡ್ತೀನಿ. ಡಿ ಕೆ ಸಾಹೇಬರು ನೀನು ಬೇಡ ಕಣೋ, ನೀನು ಸುಮ್ಮನಿರೋ, ನಾನು ಇದ್ದೀನಿ ಅಂತ ಹೇಳಿದರೆ ನಮ್ಮ ನಾಯಕರು ಖಂಡಿತ, ಯಾಕಂದರೆ ನಮಗೆ ಆಶೀರ್ವಾದ ಮಾಡಿ ಸಹಕಾರ ಕೊಟ್ಟಂಥವ್ರು ಅವರಿಂದಲೇ ಮುಂದೆ ಬಂದಿದ್ದೀವಿ. ಮುಂದುವರೆದ ಭಾಗವಾಗಿ ಯಾರಿಗೆ ಕೊಡಬೇಕನ್ನೋದನ್ನ ಬಹುಶಃ MLC ಚುನಾವಣೆ 8ನೇ ತಾರೀಕಿದೆ, ಮತ್ತು ಆಮೇಲೆ ಇದು ರಾಜ್ಯಸಭೆನೂ ಬಂದಿದೆ. ಬಹುಶಃ ಅದ್ರ ಮಧ್ಯದಲ್ಲಿ ಆಗ್ಬೋದೇನು ಗೊತ್ತಿಲ್ಲ. ಬಟ್ಟು 2ನೇ ಲಿಸ್ಟಲ್ಲಿ ಬರುತ್ತೋ ಬಿಡೋದು ನಮ್ಮ ನಾಯಕರು ಬಿಟ್ಟಿರೋದು. ಕೇಳಿದ್ದೀವಿ, ನಮಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ವಿ, ಬಿಟ್ಟರೆ ಮತ್ತೇನು ನಾವು ಕೇಳಿದ್ವಿ. ಕೆಪಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಾಗಿದೆ, ಬಹಳ ದೊಡ್ಡ ಹುದ್ದೆಯನ್ನು ಕೊಟ್ಟಾಗಿದೆ. ಈಗ ನಿಮ್ಮ ಕಮ್ಯುನಿಟಿಯ ಪರಿಗಣನೆ ಹೇಗೆ ಅನ್ನೋದು ನೋಡಿ. ಈಡಿಗ ಸಮಾಜವೂ ಸಹ ದೊಡ್ಡ ಸಮಾಜವಾಗಿದೆ. ಇವತ್ತು ಇನ್ನೇನು 2 ಪೋಸ್ಟನ್ನು ಕೊಟ್ಟಿದ್ದಾರೆ ಅಲ್ವಾ. ಈಗ ಅವರು ನಮ್ಮ ನಾಯಕರಾದ ಹರಿಪ್ರಸಾದ್ ಅವರು ರಾಜ್ಯದ ಇವತ್ತು ಅಧ್ಯಕ್ಷರಾಗಿ ಇವತ್ತು ಅವರಿಗೆ ಆಯ್ಕೆ ಮಾಡಿದ್ದಾರೆ. ಆದರೂ ಒಂದು ಕೊಡಲಿಕ್ಕೆ ಅವಕಾಶ ಇದೆ, ಅದೇನು ಇಲ್ಲ ಅನ್ನೋಕ್ಕಾಗಿ ಬರೋದಿಲ್ಲ. ಹಾಗಾಗಿ ಒಂದು ಅವಕಾಶ ಕೊಡಿ ಅಂತ ಮಾತು ಕೇಳ್ತೀವಿ ನಾವು, ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.